ಜೈ ಶ್ರೀಕೃಷ್ಣ, ಜೈ ದುರ್ಗಾ ಮಾತಾ. ಮೊದಲಿಗೆ ಆದಿಶಕ್ತಿ ಪರಾಶಕ್ತಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮಾರ್ಕಂಡೇಯ ಮಹರ್ಷಿಗಳು ಮಹಾನ್ ಗ್ರಂಥವಾದ ಶ್ರೀ ದುರ್ಗಾ ಸಪ್ತಶತಿಯನ್ನು 700 ಪವಿತ್ರ ಶ್ಲೋಕಗಳನ್ನು ಮಾನವ ಕುಲಕ್ಕೆ ಕೊಡುಗೆಯಾಗಿ ನೀಡಿರುವ ಶ್ರೀ ದುರ್ಗಾ ಸಪ್ತಶತಿಯ ರಚನೆಕಾರರಾದ ಮಾರ್ಕಂಡೇಯ ಮಹರ್ಷಿಗಳಿಗೆ ನಮಸ್ಕಾರಗಳನ್ನು ತಿಳಿಸೋಣ. ಮಾರ್ಕಂಡೇಯ ಮಹರ್ಷಿಗಳ ತಂದೆ ತಾಯಿಗಳು ಮೃಗಂಡ ಮರುದ್ವತಿ ದಂಪತಿಗಳ ತಪಸ್ಸು, ಶಿವನ ವರ, ಮಾರ್ಕಂಡೇಯನ ಬಾಲ್ಯ, ಯವನಾಗಮನ, ಶಿವನ ಆಗಮನ, ಚಿರಂಜೀವಿತ್ವ, ಪ್ರಳಯದ ದೃಶ್ಯ, ಆದಿಶಕ್ತಿಯ ಸಾಕ್ಷಾತ್ಕಾರ, ದುರ್ಗಾ ಸಪ್ತಶತಿ ಹುಟ್ಟಿದ ಕ್ಷಣ, ಮಾರ್ಕಂಡೇಯ ಮಹರ್ಷಿಗಳ ಯುಗ ಯುಗಾಂತರಗಳ ಯಾತ್ರೆ. ಈ ಯಾತ್ರೆಯಲ್ಲಿ ಪ್ರಮುಖ ಪಾತ್ರ ಮಾರ್ಕಂಡೇಯ ಮಹರ್ಷಿಗಳದು. ಪ್ರಕಾಶ ಮಾರ್ಗದಲ್ಲಿ ನಡೆದ ಬಾಲ ತಪಸ್ವಿ ಮಾರ್ಕಂಡೇಯ ಮಹರ್ಷಿಗಳು. ಗಂಗಾ ತೀರದಲ್ಲಿ ಬರೆಯಲ್ಪಟ್ಟ ವಿಧಿ ಗಂಗಾ ನದಿಯ ತೀರ ಮಂಜಿನ ಹಾಸಿಗೆಯಂತೆ ಕಾಣುತ್ತಿತ್ತು. ನೀರು ಮೃದುವಾಗಿ ಹರಿದು ಗಾಳಿ ಕಣ್ಣಿಗೆ ತಂಪಾಗಿಸುತ್ತಿತ್ತು. ಆದರೆ ಆ ಮೌನದೊಳಗೆ ಮುಗುಳ್ನಗೆ ಕೇಳಿಸುತ್ತಿತ್ತು. ಅದು ಚಿಕ್ಕ ಬಾಲಕನದಲ್ಲ, ಅದು ವಿಧಿಯ ಸದ್ದು. ಮೃಕಂಡ ಮಹರ್ಷಿ ಮತ್ತು ಮರುದ್ವತಿ ದಂಪತಿಗಳ ಮನೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಅವರು ಹಲವಾರು ವರ್ಷಗಳ ಕಾಲ ಭಕ್ತಿಯಿಂದ ಮಾಡಿದ ತಪಸ್ಸು ಅವರಿಗೆ ವರವಾಗಿ ಮಾರ್ಕಂಡೇಯ ಮಹರ್ಷಿಗಳ ಶಿಶುವಾಗಿ ಜನನವಾಗಿತ್ತು. ಆ ಕಂದಮ್ಮನ ಹೆಸರೇ ಮಾರ್ಕಂಡೇಯ. ಜನ್ಮ ಕ್ಷಣದಲ್ಲಿ ತಂದೆ ತಾಯಿಯ ಆನಂದ ಅನುಭವಿಸಿದರು. ತಿದ್ದಿದ ಸುಂದರವಾದ ರೂಪ, ತೇಜಸ್ಸು ಮನಸ್ಸಿಗೆ ಸಂತೋಷವನ್ನು ತಂದಿತ್ತು ಮಾರ್ಕಂಡೇಯ ಮಹರ್ಷಿಗಳ ತಂದೆ ತಾಯಿಗಳಿಗೆ. ಮಗು ಜನಿಸಿದ ಕ್ಷಣದಿಂದಲೇ ಮೃಕುಂಡ ಮಹರ್ಷಿಯ ಹೃದಯದಲ್ಲಿ ದೇವರ ಒಂದು ಅನುಗ್ರಹದ ಅಲೆ ಏಕಾಏಕಿ ಒಮ್ಮಿತ್ತು. ಅಷ್ಟು ಆಳವಾದ ಭಾವೋದ್ರೇಕವು ಉಕ್ಕಿ ಬಂದಿದ್ದರಿಂದ ಅವರು ಭಗವಂತನ ಕೃಪೆಗೆ ಕೃತಜ್ಞತಾ ಭಾವವನ್ನು ಹೊಂದಿದ್ರು. ಕಣ್ಣೀರು ತುಂಬಿಸಿದ ಕಣ್ಣುಗಳಿಂದ ಮಗುವನ್ನು ನೋಡಿದರು. ಮಗು ದೇವತಾಂಶ ಹುಟ್ಟಿದ್ದಾನೆಂದು ಅರಿತು ಹೃದಯ ತುಂಬಿ ಒಂದು ಕ್ಷಣ ಭಕ್ತಿಯಿಂದ ಕಣ್ಣೀರಾಗುವ ದೈವಿ ಅನಿವಾರ್ಯ ಕ್ಷಣ ಅದಾಗಿತ್ತು. ಆದರೂ ಅವರ ಹೃದಯದ ಒಳಗೆ ಒಂದು ಬಿಕ್ಕಟ್ಟು, ಒಂದು ಗಾಢವಾದ ನೋವು ಮನೆ ಮಾಡಿತ್ತು. ಶಿವನ ಕೊಟ್ಟ ವರವನ್ನು ಮತ್ತೆ ನೆನಪಿಸಿಕೊಂಡರು ಮೃಕಂಡ ಮಹರ್ಷಿಗಳು. ಸಣ್ಣ ಬದುಕಾದರೂ ಜ್ಞಾನಪೂರ್ಣ ಮಗನು ಬೇಕೋ, ಬುದ್ಧಿಹೀನ ದೀರ್ಘಾಯುಷ್ಯೋ ಮಗನು ಬೇಕೋ ಎಂಬ ಶಿವನವರ. ಎಂತಹ ಮಗ ನಿನಗೆ ಬೇಕು ಎಂದು ಕೇಳಿದ ಆ ಸಮಯ ಆ ದಂಪತಿಗಳ ಭಕ್ತ ಜ್ಞಾನಕ್ಕೆ ಹೊರೆ ಹಚ್ಚಿ ನೋಡುವಂತೆ ಇತ್ತು. ಆದರೆ ಅವರ ಕ್ಷಣ ಮಾತ್ರದಲ್ಲೇ ಭಗವಂತನಿಗೆ, ದೇವ, ಅಲ್ಪಾಯುಷ್ಯಾದರೂ ಜ್ಞಾನಪೂರ್ಣ ಮಗನನ್ನು ನಮಗೆ ದಯಪಾಲಿಸು ಎಂದು ಶಿವನನ್ನು ಬೇಡಿಕೊಂಡರು. ದೇವರ ವಾಕ್ಯ ನಿಂತಿತು. ಮಾರ್ಕಂಡೇಯನ ಆಯುಷ್ಯು ಕೇವಲ 16 ವರ್ಷಗಳಷ್ಟೇ ಎಂದು ನಿಶ್ಚಿತವಾಯಿತು. ಬಾಲ್ಯದಲ್ಲಿ ಹೊತ್ತ ಜ್ಞಾನಜ್ಯೋತಿ ಮಾರ್ಕಂಡೇಯರು ಬೆಳೆಯುತ್ತಿದ್ದಂತೆ ಅವರಲ್ಲಿ ಏನೋ ಒಂದು ವಿಭಿನ್ನ. ಕಣ್ಣಿನೊಳಗಿನ ಮಿಂಚು, ಮಾತಿನಲ್ಲಿರುವ ಮೃದು ಜ್ಞಾನ, ನಡೆನುಡಿಗಳಲ್ಲಿ ಆಳವಾದ ಶಾಂತಿ. ಅವರು ಕಾಡಿನ ಮರಗಳನ್ನು ತನ್ನ ಸ್ನೇಹಿತರಂತೆ ಮಾತನಾಡಿಸುತ್ತಿದ್ದರು. ಮರತಾತ, ನಿನ್ನ ಗಾಳಿ ಏಕೆ ಹೀಗೆ ಹಾಡುತ್ತಿದೆ? ಮರ ನಸುನಕ್ಕಿ ನುಡಿಯುತ್ತಿತ್ತು. ಬಾಲಕ ಜೀವನವೇ ಗಾನ ಎಂದು ತಿಳಿಸಿ ಹೇಳಿತ್ತು.
ಗಂಗಾ ಮಾತೆಯು ಅವನಿಗೆ ಜೋರಾಗಿ ಅರಿದು, ನಾನು ಹರಿದು ಹೋಗುತ್ತೇನೆ, ಏಕೆಂದರೆ ಎಲ್ಲಿ ನಿಂತರೆ ಅಲ್ಲಿ ಕಲ್ಲಾಗಿ ಬಿಡುತ್ತೇನೆ. ನಾವು ಸಹ ಯೋಚಿಸಬೇಕು. ಬದುಕು ನಿಂತು ನೀರಾಗದೆ ಹರಿದು ಗುರಿ ಸೇರುವ ದಾರಿಯಲ್ಲಿ ಇರಬೇಕು. ಬಾಲಕನ ಹೃದಯಕ್ಕೆ ಪ್ರಕೃತಿ ಯೋಗಶಾಸ್ತ್ರ ಕಲಿಸುತ್ತಿತ್ತು. ವೇದಗಳು ಮಂತ್ರಗಳು ತತ್ವವನ್ನು ಸಾರುತ್ತಿತ್ತು. ಮರಧೃತಿಯ ಹೃದಯದಲ್ಲಿ ಒಮ್ಮೆ ಹಾಗೂ ನಿಶ್ಶಬ್ದದ ನೋವು. ನನ್ನ ಮಗ ಇಷ್ಟು ಜ್ಞಾನ, ಇಷ್ಟು ದೇವತಾಂಶ, ಆದರೆ ಅವನ ಆಯಸ್ಸು ಎನ್ನುವ ಪ್ರಶ್ನೆ ನೋವು ಆ ತಾಯಿಯನ್ನು ಮೌನವಾಗಿಸುತ್ತಿತ್ತು. ಕಾಲದ ನೆರಳು ಹತ್ತಿರವಾಗುತ್ತಿದ್ದಂತೆ ಮಾರ್ಕಂಡೇಯ ಮಹರ್ಷಿಗಳಿಗೆ 15ನೇ ವರ್ಷಕ್ಕೆ ಕಾಲಿಟ್ಟ ಗಳಿಗೆಯದು. ಆ ದಿನದಿಂದ ಭೃಕಂಡ ಮರುದ್ವತಿ ದಂಪತಿಗಳು ಪ್ರತಿಯೊಂದು ಬೆಳಗ್ಗೆಯೂ ಭಯದಿಂದ ನಡುಗುತ್ತಿದ್ದರು. ವರ್ಷಗಳು ತಿಂಗಳುಗಳಾಗಿ, ತಿಂಗಳುಗಳು ದಿನಗಳಾಗಿ, ದಿನಗಳು ಗಂಟೆಗಳಾಗಿ, ಗಂಟೆಗಳು ನಿಮಿಷಗಳಾಗಿ ಮಗನ ಸಾವಿನ ಕ್ಷಣ ನೆನೆದು ಮೂಕವಾಗಿ ರೋಧಿಸುತ್ತಿತ್ತು ಮಾರ್ಕಂಡೇಯ ಮಹರ್ಷಿಗಳ ತಂದೆ ತಾಯಿಗಳ ಮನಸ್ಸು. ಆದರೆ ಮಾರ್ಕಂಡೇಯ ಮಹರ್ಷಿಗಳು ಆ ಭಯವನ್ನು ಅರಿಯಲಿಲ್ಲ. ಜೀವನ ಯಾವಾಗ ಬೇಕಾದರೂ ಮುಗಿಯಬಹುದು, ಆದರೆ ಪ್ರಾಣ ಯಾರಿಗೆ ಸೇರಿದೆ ಎಂಬುದು ಮುಖ್ಯವಲ್ಲವೇ? ನನ್ನ ಪ್ರಾಣ ಶಿವನದು ಎಂಬುದನ್ನು ಅರಿತು ಶಿವನ ಜಪವನ್ನು ಮಾತ್ರ ಜಪಿಸಲು ಪ್ರಾರಂಭಿಸಿದರು. ಅವರು ಶಿವಲಿಂಗವನ್ನು ಹೂವಿನಿಂದ ಅಲಂಕರಿಸಿ ಓಂ ನಮಃ ಶಿವಾಯ ಜಪಿಸುತ್ತಿದ್ದಾಗಲೇ ಅವರೊಳಗಿನ ಚೈತನ್ಯ ಹೆಚ್ಚಾಗುತ್ತಿತ್ತು. ಮೃತ್ಯುದೇವನ ಹೆಜ್ಜೆಗಳು ಅವರ 16ನೇ ಹುಟ್ಟು ಹಬ್ಬದ ಮುಂಜಾನೆ. ಗಾಳಿ ಕೂಡ ಭಯದಿಂದ ನಡುಗುತ್ತಿದ್ದಂತೆ ಆಕಾಶದಲ್ಲಿ ಅಸಹಜ ಚಲನೆಯಾಗಿತ್ತು. ಮಾರ್ಕಂಡೇಯ ಗಂಗಾ ತೀರದಲ್ಲಿ ಲಿಂಗದ ಮುಂದೆ ಕುಳಿತು ತ್ರಯಂಬಕಂ ಜಪಿಸುತ್ತಿದ್ದರು. ಅಷ್ಟರಲ್ಲಿ ಭೂಮಿ ಮೃದುವಾಗಿ ಕಂಪಿಸಿದಂತೆ 2 ಕಪ್ಪು ನೆರಳುಗಳಂತೆ ಯಮದೂತರು ಬಂದರು. ಅವರ ಕಣ್ಣಿನಲ್ಲಿ ಕಠೋರ ಕರ್ತವ್ಯ. ಅವರು ಸಮೀಪಿಸಿದರು. ಬಾಲಕ ಕಣ್ಣು ಮುಚ್ಚಿ ಜಪದಲ್ಲಿಯೇ ಇದ್ದರು. ಆ ಬಾಲಕನ ಪ್ರಾಣವನ್ನು ತೆಗೆಯಲು ಸಾಧ್ಯವಾಗದೆ ಯಮನನ್ನೇ ಕರೆಸಿದರು ಆ ಯಮದೂತರು. ಯಮನು ಬಂದನು. ಧಾರ್ಮಿಕ, ಕಠಿಣ, ದೈವದ ಅಧಿಕಾರಿಯವರು. ಮಾರ್ಕಂಡೇಯರ ಕಾಲ ಬಂದಿದೆ, ಪಾಶಕ್ಕೆ ಬಾ ಮಾರ್ಕಂಡೇಯ ಎಂದು ಶಾಂತವಾಗಿ ಕರೆದರು. ನನ್ನ ಕಾಲವನ್ನು ದೇವರೇ ನಿಗದಿಪಡಿಸುತ್ತಾರೆ, ಮರಣಕ್ಕೆ ಅಲ್ಲ ಎಂದು ಮಾರ್ಕಂಡೇಯ ಮಹರ್ಷಿಗಳು ನುಡಿದರು. ಯಮನು ಪಾಶ ಎಸೆದ ಆ ಕ್ಷಣ ಅಂಧಕಾರಕ್ಕೂ ಬೆಳಕಿಗೂ ಯುದ್ಧದಂತಿತ್ತು. ಶಿವನ ಗರ್ಜನೆ ಪ್ರಪಂಚವೇ ದಿಗ್ಭ್ರಮೆಗೊಂಡ ಕ್ಷಣವಾಗಿತ್ತು. ಶಿವಲಿಂಗದಿಂದ ಪ್ರಕಾಶದ ಜ್ವಾಲಿ ಹೊರಬಂದಿತ್ತು. ಭೂಮಿ ಗುಳಿ ಗುಳಿ ಮಾಡಿದಂತೆ ಕಂಪಿಸುತ್ತಿತ್ತು. ಹುಟ್ಟಿದ ಗುಡುಗಿನಿಂದ ಗಂಗಾ ತೀರ ಹಿನ್ನಡೆಯಿತು. ಶಿವನು ಪ್ರತ್ಯಕ್ಷನಾದ. ತ್ರಿಶೂಲವನ್ನು ಯಮನ ಮೇಲೆ ಎಸೆದ. ಯಮಧರ್ಮರಾಯರು ಕುಸಿದರು. ದೇವತೆಗಳು ನಡುಗಿದರು. ಶಿವನು ಗರ್ಜಿಸಿದ, ನನ್ನ ಭಕ್ತನ ಮೇಲೆ ಕೈ ಹಾಕುವ ಧೈರ್ಯ ಯಾರಿಗಿದೆ? ಹೌದು, ಆ ಶಿವನ ನುಡಿಗೆ ಅಲ್ಲಿಯೇ ಮಾರ್ಕಂಡೇಯರು ತಲೆಬಾಗಿದರು. ಶಿವನು ಅವರ ತಲೆಯ ಮೇಲೆ ಕೈಯಿಟ್ಟು, ಮಾರ್ಕಂಡೇಯ, ನಿನ್ನ ಭಕ್ತಿ ಮರಣವನ್ನೇ ನಿಲ್ಲಿಸಿದೆ. ನೀನು ಚಿರಂಜೀವಿ, ನೀನು ಕಾಲದಾಚೆ ಬದುಕುವಾತ ಎಂದು ಆಶೀರ್ವದಿಸಿದರು. ಕಾಲದಾಚೆಗೆ ನಡೆದವನ ಯಾತ್ರೆ ದಿನಗಳು ಯುಗಗಳಾಗಿ ಬದಲಾದವು. ಮಾರ್ಕಂಡೇಯನು ಕಾಲಕ್ಕೆ ಬಂದಿಯಾಗದೆ ಧ್ಯಾನಿಸುತ್ತಾ, ಜ್ಞಾನವನ್ನು ಶೋಷಿಸುತ್ತಾ ಪ್ರಪಂಚದ ರಹಸ್ಯಗಳನ್ನು ಕಂಡುಕೊಳ್ಳುತ್ತಿದ್ದರು. ಒಂದು ದಿನ ಧ್ಯಾನದಲ್ಲಿ ಅವರ ಮನಸ್ಸು ತೇಲುತ್ತಿದ್ದಂತೆ ಪ್ರಪಂಚವೇ ಮಸುಕಾಯಿತು. ಭೂಕಂಪ, ಗಾಳಿ ಬೇಸರದ ಧ್ವನಿಗಳು, ಸೂರ್ಯ ಕೆಂಪಾಗಿ ಕರಗುತ್ತಿದ್ದಂತೆ ಕಾಣಿಸಿತು. ಒಂದು ದೃಶ್ಯ ಮನುಷ್ಯರಿಗೆ ಎಂದೂ ಸಿಗದ ದೃಶ್ಯ. ಪ್ರಳಯ, ಸಮುದ್ರ ಎಲ್ಲವನ್ನು ನುಂಗಿತ್ತು. ಆ ನೀರಿನ ನಡುವೆ ಒಂದು ದೊಡ್ಡ ಅರಳ ದುರದ ಎಲೆಯ ಆಕಾರದ ಒಂದು ಮೃದುವಾದ ಆಸನ. ಅದರ ಮೇಲೆ ಮಲಗಿದ್ದ ಚಿನ್ಮಯ ಶಿಶು. ಮಾರ್ಕಂಡೇಯ ಪುರಾಣದಲ್ಲಿ ವರ್ಣನೆಯಾಗಿರುವಂತೆ
ಪ್ರಳಯದ ಸಮಯದಲ್ಲಿ ಮಾರ್ಕಂಡೇಯ ಮಹರ್ಷಿಗೆ ವಟಪತ್ರದ ಮೇಲೆ ಮಲಗಿರುವ ಬಾಲಮುಕುಂದನ ದರ್ಶನವಾಗುತ್ತಿತ್ತು. ಅದು ದೈವೀ ಶಕ್ತಿ, ಮಹಾಮಾಯೆ. ಒಂದು ನಿಶಬ್ದದ ಮಧುರವಾದ ದೈವವಾಣಿ ಬಂತು. ಮಾರ್ಕಂಡೇಯ, ನೀ ಭಯಪಡಬೇಡ. ಶಿಶು ನಗುತ್ತಿತ್ತು. ಅದು ಕೇವಲ ಮಗು ಅಲ್ಲ, ಮಹಾಮಾಯೆ, ಆದಿಶಕ್ತಿ, ಜಗಜ್ಜನನಿ. ಮಾರ್ಕಂಡೇಯ ಮಹರ್ಷಿಗೆ ಮಹಾಮಾಯೆಯ ದರ್ಶನ ಮತ್ತು ಮಹಾಮಾಯೆಯ ಶಕ್ತಿಯ ಅರಿವಾಗಿತ್ತು. ಮಾರ್ಕಂಡೇಯ ಮಹರ್ಷಿಗಳ ಈ ಭಾಗವು ಮುಂದುವರಿಯುವುದು. ಜೈ ದುರ್ಗಾ ಮಾತಾ.